ನಾಳೆಯಿಂದ ದೇಶದಲ್ಲಿ ಜಿಎಸ್ಟಿ 2.0 ಜಾರಿಯಾಗ್ತಾ ಇದೆ. ಇವತ್ತು ಸಂಜೆ 5 ಗಂಟೆಗೆ ದೇಶವನ್ನ ಉದ್ದೇಶಿಸಿ ಪ್ರಧಾನಿ ಮೋದಿ ಭಾಷಣ ಮಾಡಲಿದ್ದಾರೆ. ಭಾರೀ ಕುತೂಹಲವನ್ನ ಕೆರಳಿಸಿದೆ ಪ್ರಧಾನಿ ಮೋದಿ ಭಾಷಣ. ದೇಶದ ಜನರಿಗೆ ಮೋದಿ ಮಹತ್ವದ ಸಂದೇಶವನ್ನ ರವಾನಿಸಲಿದ್ದಾರೆ. ಯಾಕಂದ್ರೆ ನಾಳೆಗಿಂದ ಜಿಎಸ್ಟಿ 2.0 ಜಾರಿ ಆಗ್ತಾ ಇದೆ. ಈಗಾಗಲೇ ಹಾಲು ಉತ್ಪನ್ನಗಳ ಮೇಲೆ ಜಿಎಸ್ಟಿಯನ್ನ ಇಳಿಕೆ ಮಾಡಲಾಗಿದೆ. ಹಲವು ವಸ್ತುಗಳ ದರ ಇಳಿಕೆ ಬಗ್ಗೆ ಮೋದಿ ಮಾತನಾಡಲಿದ್ದಾರೆ. 5% ಹಾಗೂ 18% ಜಿಎಸ್ಟಿಗೆ ಇಳಿಸಿದಂತಹ ಬಗ್ಗೆ ಮೋದಿ ಇವತ್ತು ಭಾಷಣ ಮಾಡಲಿದ್ದಾರೆ. 4 ಜಿಎಸ್ಟಿ ಸ್ಲ್ಯಾಬ್ಗಳಲ್ಲಿ ನಾಳೆಯಿಂದ ಬರೀ 2 ಸ್ಲ್ಯಾಬ್ ಜಿಎಸ್ಟಿ ಇರುತ್ತೆ. ನಾಳೆಯಿಂದ 12% ಹಾಗೂ 28% ಜಿಎಸ್ಟಿ ಸ್ಲ್ಯಾಬ್ ಇರೋದಿಲ್ಲ. ದೇಶಕ್ಕೆ ಭರ್ಜರಿ ಕೊಡುಗೆಯನ್ನು ಕೊಟ್ಟಿದ್ದಾರೆ ಪ್ರಧಾನಿ ಮೋದಿ. ಈ ಬಗ್ಗೆ ಇವತ್ತು ಸಂಜೆ 5 ಗಂಟೆಗೆ ದೇಶವನ್ನ ಉದ್ದೇಶಿಸಿ ಭಾಷಣ ಮಾಡಲಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ನ್ಯೂಸ್ ಎಡಿಟರ್ ರಾಘವೇಂದ್ರ ಗುಡಿ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರಾಘವೇಂದ್ರ ಗುಡಿ, ದಸರಾ ಗಿಫ್ಟ್ ಕೊಟ್ಟಂತಾಯ್ತು ಕೇಂದ್ರ ಸರ್ಕಾರ. ಈ ಮೂಲಕ ಜಿಎಸ್ಟಿ 2.0 ನಾಳೆಯಿಂದ ಜಾರಿ ಆಗ್ತಾ ಇದೆ. ಇವತ್ತಿನ ಸಂಜೆಯ ಭಾಷಣ ಕೂಡ ಸಾಕಷ್ಟು ಕುತೂಹಲವನ್ನ ಕೆರಳಿಸಿರುವಂಥದ್ದು. ಹಾಗಾದ್ರೆ ಈ ಒಂದು ಭಾಷಣದ ಮೂಲಕ ರಾಜ್ಯದ ಜನತೆಗೆ ಅಥವಾ ದೇಶದ ಜನತೆಗೆ ಯಾವ ರೀತಿಯಾಗಿ ಅವರು ಸಂದೇಶವನ್ನ ರವಾನಿಸಲಿಕ್ಕೆ ಹೊರಟಿದ್ದಾರೆ? ಸಹಜವಾಗಿ ನಾವೀಗ ಗಮನಿಸಬೇಕಾಗಿರುವಂಥದ್ದು ಏನಂದರೆ ಚೈತ್ರ, ನಾಳೆಯಿಂದ GST ಬರ್ತಾ ಇರೋದ್ರಿಂದಾಗಿ 2.0 ಬರ್ತಾ ಇರೋದ್ರಿಂದಾಗಿ GST ಬಗ್ಗೆನೇ ಮೋದಿ ಮಾತನಾಡಬಹುದು ಅನ್ನುವಂಥ ಒಂದು ಊಹೆ ಅಥವಾ ಒಂದು ಗೆಸ್ಸಿಂಗನ್ನು ಖಂಡಿತವಾಗಿ ಎಲ್ಲರೂ ಕೂಡ ಮಾಡ್ತಾ ಇದ್ದೀವಿ. ಆದರೆ ಅದರ ಜೊತೆಗೂ ಕೂಡ ನಾವು ಗಮನಿಸಬೇಕಾಗಿರುವಂತಹ ಅಂಶ ಅಂದರೆ ಜಾಗತಿಕವಾಗಿ ಇವತ್ತು ಆಗ್ತಾ ಇರುವಂಥ ಡೆವಲಪ್ಮೆಂಟ್ಸ್ ಇರ್ಬೋದು, ಅದು ಕೂಡ ಆರ್ಥಿಕ ಹಿಂಜರಿತದಂಥ ಪರಿಣಾಮಕ್ಕೆ ಅಮೆರಿಕ ಕೂಡ ಈಡಾಗಬಹುದು ಅನ್ನುವಂಥ ಸಾಕಷ್ಟು ಎಕನಾಮಿಸ್ಟ್ಗಳು, ಅರ್ಥಶಾಸ್ತ್ರಜ್ಞರಿಗೆ ಆಲ್ರೆಡಿ ವಾರ್ನಿಂಗನ್ನು ಕೊಡ್ತಾ ಇದ್ದಾರೆ. ಜೊತೆಗೆ ಭಾರತದ ಮೇಲೆ ಅವರು ಹಾಕಿರುವಂಥ ಟಾರಿಫ್ ಇರ್ಬೋದು, H1B ವೀಸಾದಲ್ಲಿ ತಂದಿರತಕ್ಕಂಥ ಹೊಸ ನಿಯಮಾವಳಿಗಳಿರ್ಬೋದು, ಸಾಕಷ್ಟು ಆತಂಕಕ್ಕೆ ಕಾರಣವಾಗ್ತಾ ಇದೆ. ಹೀಗಾಗಿ ಆರ್ಥಿಕ ಹಿಂಜರಿತದ ಈ ಒಂದು ಸಂದರ್ಭದಲ್ಲಿ, ಆರ್ಥಿಕ ಹಿಂಜರಿತದ ಭಯ ಇರುವಂಥ ಸಂದರ್ಭದಲ್ಲಿ ಭಾರತದಲ್ಲಿ ಮಾತ್ರ ಆರ್ಥಿಕವಾಗಿ ಅತ್ಯಂತ ದೊಡ್ಡ ಮಟ್ಟದ ಹೆಜ್ಜೆಯನ್ನು ನಾಳೆಯಿಂದ ಇಡಲಾಗ್ತಾ ಇದೆ. ಇವತ್ತು ಇನ್ನು ಕೇವಲ 2 ಸ್ಲ್ಯಾಬ್ಗಳು ಮಾತ್ರ ಇರ್ತವೆ GST ವಿಚಾರದಲ್ಲಿ. ಹೀಗಾಗಿ GST ಬಗ್ಗೆ ಮಾತನಾಡ್ತಾರಾ ಅಥವಾ ಟ್ರಂಪ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡ್ತಾರಾ ಅಥವಾ ಈಗ ನಿರಂತರವಾಗಿ ನಮ್ಮ ದೇಶದ ಸುತ್ತಮುತ್ತ ನಡೀತಾ ಇರುವಂಥ ಡೆವಲಪ್ಮೆಂಟ್ಗಳೇನಾಗ್ತಾ ಇದೆ, ಅಲ್ಲಿ ಆಗಿರುವಂಥ ಕ್ಷಿಪ್ರ ಕ್ರಾಂತಿಗಳೇನಿದಾವೆ, ಆ ಒಂದು ನಿಟ್ಟಿನಲ್ಲಿ ದೇಶವನ್ನು ಎಚ್ಚರಿಸುವಂಥ ಪ್ರಯತ್ನವನ್ನು ನರೇಂದ್ರ ಮೋದಿ ಮಾತನಾಡ್ತಾರ ಅಥವಾ ಏನಾದರೂ ಭದ್ರತೆ ವಿಚಾರದಲ್ಲಿ ಮಾತನಾಡ್ತಾರ ಅನ್ನುವಂಥ ಸಾಕಷ್ಟು ಕುತೂಹಲಗಳು ಈಗ ಕೆರಳಿಸ್ತಾ ಇರುವಂಥದ್ದೇ. ಆದರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಭಾಷಣದ ವೈಶಿಷ್ಟ್ಯತೆ ಏನಂತ ನೋಡೋದಾದರೆ, ನಾವು ಕಳೆದ 11 ವರ್ಷದ ಈ ಒಂದು ಸಂದರ್ಭವನ್ನು ಗಮನಿಸಿದಾಗ, ಅದು ನೋಟ್ಬಂದಿ ಸಂದರ್ಭ ಇರ್ಬೋದು, ಕರೋನಾ ಸಂದರ್ಭ ಇರ್ಬೋದು, ಅಥವಾ ಈ ಫಾರ್ಮುಲಾಸ್ ಬಂದಂಥ ಸಂದರ್ಭದಲ್ಲಿ ಅದನ್ನು ಹಿಂತೆಗೆದುಕೊಂಡಾಗ ಇರಬಹುದು, ಪ್ರಧಾನಿ ಪ್ರತಿ ಬಾರಿ ಮಾತನಾಡಿದಾಗಲೂ ಕೂಡ ಯಾರೆಲ್ಲ ಏನು ಗೆಸ್ ಅನ್ನ ಮಾಡ್ತಾ ಇರ್ತೀವಿ ಅದರ ಹೊರತಾಗಿ ಏನೋ ಒಂದು ಹೊಸ ವಿಚಾರವನ್ನು ಹೇಳಿರ್ತಾರೆ. ಆ ರೀತಿಯಾಗಿ ಹೊಸ ವಿಚಾರವನ್ನು ಹೇಳುವಂಥ ಸಾಧ್ಯತೆ ಕೂಡ ಇದೆಯಾ ಇವತ್ತು ಅನ್ನುವಂಥ ಕುತೂಹಲ ಕೂಡ ಇದೆ. ಯಾಕಂದರೆ ಈಗ ಕೆಲವು ಮಾಹಿತಿಗಳ ಪ್ರಕಾರ ಮತ್ತು ಕೆಲವು ಚರ್ಚೆಗಳಾಗ್ತಾ ಇರೋದನ್ನು ನೋಡ್ತಾ ಇದ್ರೆ, ಒಂದು ನ್ಯಾನೋ ಚಿಪ್ಪನ್ನು ಭಾರತ ತಯಾರು ಮಾಡೋದಕ್ಕೆ ಶುರು ಮಾಡ್ತಾ ಇದೆ. 2nm ಅತ್ಯಾಧುನಿಕವಾಗಿರ್ತಕ್ಕಂಥ ನ್ಯಾನೋ ಚಿಪ್ ಶುರು ಆಗ್ತಾ ಇದೆ. ಜೊತೆಗೆ ಮುಂಬೈಯಲ್ಲಿ ಸುಮಾರು 1 ಮಿಲಿಯನ್ ಜನ ಪ್ರತಿದಿನ ಹ್ಯಾಂಡಲ್ ಮಾಡುವಂಥ ದೊಡ್ಡ ಕ್ರೂಸ್ ಟರ್ಮಿನಲ್ ಕೂಡ ಒಂದು ಲಾಂಚ್ ಆಗ್ತಾ ಇದೆ. ಇದರ ಜೊತೆಗೆ ಕೂಡ ರೇರ್ ಅರ್ತ್ ಮಟೀರಿಯಲ್ ವಿಚಾರದಲ್ಲೂ ಕೂಡ ಇರಬಹುದು ಭಾರತ ಮುಂದಾಗ್ತಾ ಇರುವಂಥದ್ದು. ಹೀಗಾಗಿ ಅದರ ಬಗ್ಗೆ ಏನಾದರೂ ಮಾತನಾಡ್ತಾರ ಅನ್ನುವಂಥ ಕುತೂಹಲ ಸಹಜವಾಗಿರುವಂಥದ್ದು. ಒಟ್ಟಾರೆ ಏನೇ ನೋಡೋದಾದ್ರೂ ಈಗ 5 ಗಂಟೆಗೆ ಇಡೀ ದೇಶದ ಚಿತ್ತ ಇಟ್ಟಿರುವಂಥದ್ದು. ಆ ಸಂದರ್ಭದಲ್ಲಿ ಏನಾಗುತ್ತೆ ಅನ್ನುವಂಥ ಕುತೂಹಲ ಸಹಜವಾಗಿ ಮನೆ ಮಾಡಿದೆ. ಚಿತ್ರ, ಥ್ಯಾಂಕ್ ಯು ರಾಘವೇಂದ್ರ ಗುಡಿ.